ವಿದ್ಯಾರ್ಥಿಗಳಿಂದ ಕಸದಿಂದ ರಸ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡದ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿರುವ ಉಪಯೋಗಕ್ಕೆ ಬರುವುದಿಲ್ಲ ಎಂಬ ವಸ್ತುಗಳಿಂದ ವಿದ್ಯಾರ್ಥಿಗಳು ಗೊಂಬೆ, ಮಣೆ, ಜೋಕಾಲಿ, ತೂಕ ಅಳತೆ ಮಾಡುವ ತಕ್ಕಡಿ, ಆಕಾಶ್ ಬುಟ್ಟಿ, ಗಿಟಾರ್, ಹೂವಿನ ಬೊಕ್ಕೆ, ತೆಂಗಿನಕಾಯಿಯ ಸೊಟ್ಟಿಯಿಂದ ಗೊಂಬೆ ಹಾಗೂ ವಿವಿಧ ಅಲಂಕಾರದ ವಸ್ತುಗಳನ್ನು ಬೇರೆ ಬೇರೆ ಗ್ರಾಮದಿಂದ ಮತ್ತು ಬಸವರೆಡ್ಡಿ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ. ಕಸದಿಂದ ರಸವನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡು ತಯಾರಿಸಿದ್ದಾರೆ ಎಂದು ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಕಸದಿಂದ ರಸ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಫರೀದಾ ಬಾನುರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತರು ಮತ್ತು ಧಾರವಾಡ ಮಾನಸಿಕ ಆರೋಗ್ಯ ನರವಿಜ್ಞಾನ ಸಂಸ್ಥೆ ಶ್ರೀದೇವಿ ಬಿರಾದರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದ ಶಶಿಕಲಾ ಬಸವರೆಡ್ಡಿ ಅವರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶಶಿಕಲಾ ಪಾಟೀಲ್, ರೇಖಾ ಮೊರಬ್, ಶ್ರೀದೇವಿ ಗೊಬ್ಬಾನಿ ಮತ್ತು ಜಯಶ್ರೀ ಗೌಳಿಯವರು ಹಾಗೂ ಬೇರೆ ಬೇರೆ ಗ್ರಾಮದಿಂದ ಆಗಮಿಸಿದ ವಿದ್ಯಾರ್ಥಿಗಳು ಮತ್ತು ಬಸವರೆಡ್ಡಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಕ್ಕಳ ದಿನಾಚರಣೆ ಅಂಗವಾಗಿ ಕಸದಿಂದ ರಸನ ಕಾನ್ಸೆಪ್ಟ್ನ ತಗೊಂಡ್ಬಂದು ಒಂದು ಪ್ರೋಗ್ರಾಮ್ ಸೆಟ್ ಮಾಡಿದ್ದಾರೆ. ತುಂಬ ಖುಷಿನೇ, ಯಾಕಂದರೆ ಈಗಂತೂ ಕಸ ಅನ್ನೋದೊಂದು ಹಾಟ್ ನ್ಯೂಸ್ ಆಗಿದೆ. ಸೊ ಕಸದಿಂದ ಎಷ್ಟು ಪ್ರಾಬ್ಲಮ್ಸ್ ಇದೆ ಪ್ರತಿಯೊಬ್ಬರಿಗೂ ಗೊತ್ತು. ನಾವು ಕಾರ್ಪೊರೇಷನ್ ಕಡೆಯಿಂದನೂ ತುಂಬಾ ಕಡಿಮೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಿಂತಲೂ ಜನರಿಗೆ ಅದರದ್ದು ಅರಿವು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ಮಕ್ಕಳ ಥ್ರೂನೇ ನಾವು ಅವೇರ್ನೆಸ್ ಕೊಡಬೇಕಾಗುತ್ತೆ. ಇದು ಒಂಥರ ಅವೇರ್ನೆಸ್ ಪ್ರೋಗ್ರಾಮ್ ಅಂತಲೂ ಹೇಳ್ಬೋದು. ಸೊ ಅವರು ಕಸ ಅಂದರೆ ಏನು ಅದ್ರ ಬಗ್ಗೆ ಅವೇರ್ನೆಸ್ಸೇ ಇರಲಿಲ್ಲ ನಮಗೆ. ಸೊ ಇವತ್ತಿನ ಪ್ರೋಗ್ರಾಮಿಂದ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಏನೇನು ಮಾಡಬೇಕಾಗಿದೆ, ನಾವೇನು ಮಾಡ್ತಾ ಇದ್ದೀವಿ, ಅವ್ರ ಕಡೆಯಿಂದ ನಮಗೇನು ಸಹಕಾರ ಬೇಕು ಅದನ್ನೆಲ್ಲ ಮಕ್ಳಿಗೆ ತಿಳಿಸಿದ್ದೀವಿ. ಯಾಕಂದರೆ ಮಕ್ಕಳು ಏನು ಹೇಳ್ತಾರೆ ಸಾರ್ವಜನಿಕರಿಗೆ ಅದು ಸ್ವಲ್ಪ ನಾವು ಹೇಳೋಕ್ಕಿಂತಲೂ ಜಾಸ್ತಿ ಎಫೆಕ್ಟಿವ್ ಇರುತ್ತೆ. ಹೌದು. ಸೊ ಅದರಿಂದ ಇದು ಒಳ್ಳೆ ಅವಕಾಶ ನನಗೆ ಇವ್ರ ಥ್ರೂ ಪಬ್ಲಿಕ್ಕಿಗೆಲ್ಲ ಒಂದು ಅವೇರ್ನೆಸ್ ಕೊಡೋದು ಅಂತೇಳಿ. ಸೊ ಭಾಗಿಯಾಗಿರೋದಕ್ಕೆ ತುಂಬ ಖುಷಿಯಾಗುತ್ತೆ. ಅದನ್ನು ಯೋಚನೆ ಮಾಡಬೇಕು. ಹೌದು, ನಾನು ಮಕ್ಕಳಿಗೆ ಅದೇ ಹೇಳಿದೆ, ಕಸ ಅನ್ನೋದು ನಮ್ಮ ತಲೆಯಲ್ಲಿ ಇದೆ, ನಮ್ಮ ಮನೇಲಲ್ಲ ಅಥವಾ ನಗರದಲ್ಲಿಲ್ಲ ಅಂತೇಳಿ. ಸೊ ಕಸನ ನಾವು ಆಚೆ ಹಾಕ್ದೇನೆ ಏನು ಮಾಡ್ಬೋದು. ಈಗ ಒಂದು ಎಕ್ಸಾಂಪಲ್ ಕಾಂಪಿಟೇಷನಲ್ಲಿ ಗೊತ್ತಾಗಿದೆ ಏನಂತ, ಒಣ ಕಸದಿಂದ ನಾವು ಏನೆಲ್ಲ ಮಾಡ್ಬೋದು. ಸೊ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಹಸಿ ಕಸ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವ್ರಿಗೆ ಅದನ್ನು ಹೇಳಿದ್ವಿ. ಈಗ ನಾವಾದ್ರೂ ಕಾಂಪಿಟೇಷನ್ದವರು ಹಸಿ ಕಸ ತೊಗೊಂಡ್ರೆ ಅದನ್ನ ಗೊಬ್ಬರನೇ ಮಾಡ್ತೀವಿ. ಅದು ಬದಲು ನೀವೇ ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡಿದರೆ ಹೊರಗಡೆ ಬರೋದು ಕಡಿಮೆ ಆಗುತ್ತೆ ಅನ್ನೋದೊಂದು ಅವೇರ್ನೆಸ್ಸು ಹೇಳಾಗುತ್ತೆ ಮಕ್ಕಳಿಗೆ. ಸೊ ಮುಂದಿನ ನೋಡ್ಬೇಕು, ಯಾಕಂದರೆ ಪರಿಸರ ಈಗ ಬರ್ತಾ ಬರ್ತಾ ತುಂಬ ಹಾಳಾಗ್ತಾ ಇದೆ. ಅದು ಜನರ ಕೈಯಲ್ಲೇ ಇದೆ ಅದನ್ನ ಉಳಿಸ್ಕೊಳ್ಳೋದು. ಸೊ ಅದಕ್ಕೆ ಮಕ್ಕಳಿಂದಲೇ ಶುರು ಆಗಲಿ ಅಂಥೇಳಿ ಒಂದು ಅವೇರ್ನೆಸ್. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಕಸದಿಂದ ರಸ ಇದೊಂದು ಮಕ್ಕಳಿಗೆ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದು ಅಂತ ಅನಿಸ್ತದೆ. ಅದೇ ರೀತಿ ಹಸಿರು ಹೇಗೆ ನಾವು ಉಳಿಸ್ಕೊಂಡು ಹೋಗಬೇಕು, ಕಸವನ್ನು ಹೇಗೆ ಪ್ರತ್ಯೇಕ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ರು. ಇದರಿಂದ ಮಕ್ಕಳಿಗೂ ತುಂಬ ನಾಲೆಜ್ ಸಿಕ್ತು ಅಂತ ಅನಿಸ್ತದೆ. ವಿದ್ಯಾರ್ಥಿಗಳು ಈಗಿನಿಂದಲೇ ಶುರು ಮಾಡಬೇಕು. ಒಣ ಕಸ ಯಾವುದು, ಹಸಿ ಕಸ ಯಾವುದು, ಅದನ್ನು ಪ್ರತ್ಯೇಕತೆಯನ್ನು ಬೆಳೆಸ್ಕೊಂಡು ಹೋಗಬೇಕು. ಒಣ ಕಸದಿಂದ ಆಗುವಂತಹ ಅವುಗಳ ಉಪಯೋಗವನ್ನು ಅವರು ಬಳಸ್ಕೊಂಡು ಹೋಗಬೇಕು. ಶ್ರೀದೇವಿ ಬಿರಾದರ್ ಎಲ್ಲಿ ಹಸಿರು ಉಸಿರೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿತ್ತು. ನಮ್ಮ ಬಸವರೆಡ್ಡಿ ಸಂಸ್ಥೆಯಲ್ಲಿ ಧಾರವಾಡ ಸುತ್ತಮುತ್ತಲಿನ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಕಸದಿಂದ ರಸ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳೆಲ್ಲ ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ರಚನೆಯನ್ನು ಮಾಡಿದ್ದಾರೆ. ನಾವು ಸಹಿತ ನೋಡಿದ್ವಿ. ಹಾಗೆ ಎಲ್ಲರೂ ಸಹಿತ ಮುಂದಿನ ಎಲ್ಲ ವಿದ್ಯಾರ್ಥಿಗಳು ಸಹಿತ ಏನಾದರೂ ಎಸೆಯೋಕ್ಕಿಂತ ಮುಂಚಿತವಾಗಿ ಅದು ಏನಾದರೂ ಪುನರ್ಬಳಕೆ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ ಅನ್ನೋದು ನನ್ನ ಇವತ್ತಿನ ಶಿಕ್ಷಣ ಕನ್ನಡ ಭಾಷಾ ಶಿಕ್ಷಣ. ಮತ್ತು ಸೋಷಿಯಲ್ ಮೆಡಿಸಿನ್ ವಿಭಾಗದಲ್ಲಿ 2 ವರ್ಷಗಳ ಕಾಲ ಮೆಡಿಕಲ್ ಸೋಷಿಯಲ್ ವರ್ಕರ್ ಎಂದು ಕಾರ್ಯನಿರ್ವಹಿಸಿರುತ್ತಾರೆ. ಶಾಲೆ, ಕಾಲೇಜು, ಸಮುದಾಯದಲ್ಲಿ ಮಾನಸಿಕ ಆರೋಗ್ಯದ ಅರಿವನ್ನು ಮೂಡಿಸುವುದು. ವೇದಿಕೆ ಮೇಲಿರುವಂಥ ಗಣ್ಯರಿಗೆಲ್ಲ ನನ್ನ ವೈಯಕ್ತಿಕವಾಗಿ
ನಾನು ಬರೆದಂಥ ಪುಸ್ತಕವನ್ನು ನೀಡುತ್ತಾ ನನ್ನ ನಮಸ್ಕಾರವನ್ನು ತಿಳಿಸ್ತಿದ್ದೀನಿ. ಅದೇ ರೀತಿ ಇಷ್ಟು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡುತ್ತಿರುವಂಥ ಅಶ್ವಿನಿಗೆ ನನಗೆ ತುಂಬ ಖುಷಿ ಆಯಿತು. ಅವಳು ಮಾತಾಡೋ ರೀತಿ ಮುಂದೆ ಒಳ್ಳೆಯ ನಿರೂಪಕಿ ಆಗ್ತಾಳೆ ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ನಾನು ಬರೆದಂಥ ಒಂದು ಪುಸ್ತಕವನ್ನು ಅವಳಿಗೆ ನೀಡ್ತಾ ಇದ್ದೀನಿ. ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಜಯಶ್ರೀ ಮೇಡಮ್ ಹೇಳಿದ್ರು, ಫೋನ್ ಥ್ರೂ ಕಾಲ್ ಮಾಡಿದ್ರು ನನಗೆ. ಈಗ ಒಂದು ಅಂತ ಅಂದ್ಕೊಂಡು ಎಸ್ ಮೇಡಮ್ ಬರ್ತೀನಿ ಅಂತ ಹೇಳಿದೆ. ಸೊ ಇಷ್ಟು ಲೇಡೀಸ್ ಎಲ್ಲರೂ ಸೇರಿದ್ದೀವಿ ನಾವಲ್ಲಿ. ಎಲ್ಲ ಗಂಡು ಮಕ್ಕಳೆಲ್ಲ ತುಂಬ ಕಮ್ಮಿ ಇದ್ದಾರಲ್ಲ, ಹುಡುಗರು ಎಲ್ಲ ಇದ್ದಾರಾ, ಹೊರಗಡೆ ಇದ್ದಾರಾ? ಓಕೆ. ಸೊ ಈಗ ಕಸದಿಂದ ರಸ ಎಷ್ಟು ಚಂದಂದ ಒಂದಕ್ಕಿಂತ ಒಂದು ಚಂದ ಆಗಿದಾವ ಅವು. ಅದನ್ನ ನೋಡಿದ್ರೆ ಮನೆಗೆ ತಗೊಂಡು ಹೋಗ್ಬೇಕಾ, ಇದನ್ನ ತಗೊಂಡು ಹೋಗ್ಬೇಕಾ, ಅದನ್ನ ತಗೊಂಡು ಹೋಗ್ಬೇಕಾ ಅಂತ ಅನ್ನಿಸ್ತಾ ಇದೆ. ಒಬ್ರಿಂದ ಒಬ್ರು ಕಲೆಯಲ್ಲಿ ಭಿನ್ನವಾಗಿದ್ದೀರಿ. ಎಲ್ಲರಲ್ಲೂ ಟ್ಯಾಲೆಂಟ್ ಇದೆ. ಅದನ್ನ ಸರಿಯಾಗಿ ಪ್ರಾಪರ್ ವೇದೊಳಗೆ ಯುಟಿಲೈಸ್ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಮುಂದೆ ಬರ್ತೀರಿ, ಅದರೊಳಗೇನೆ ಮುಂದುವರಿಬಹುದು. ಸೊ ಈಗ ಏಕಾಗ್ರತೆ ಬಗ್ಗೆ ನಾನು ಮಾತನಾಡ್ಬೇಕಂತಂದ್ರೆ, ಅಭ್ಯಾಸ ಮಾಡ್ತಿರಲ್ಲ ಎಲ್ಲರೂ? ಯಾವ್ಯಾವ ಕ್ಲಾಸಲ್ಲಿ ಇದ್ದೀರಿ? 8th, 9th, 10th. ಓಕೆ, 8th ಒಳಗೆ ಯಾರು ಫಸ್ಟ್ ಇದ್ದಾರೆ? ಅವಳಿಗೂ 2 ಕಣ್ಣಿದೆಯಲ್ಲ, ಹೌದಾ ಇಲ್ಲ? ಬೇರೆಯವ್ರವ್ರು ಹೇಳಿ. ಇವಳು ಬರ್ತಾಳೆ ಫಸ್ಟ್ ರ್ಯಾಂಕು, ಅವಳು ಬರ್ತಾಳೆ, ಇವಳು ಡಿಸ್ಟಿಂಕ್ಷನ್ ತಗೋತೇವಿ ಅಂತ ಹೇಳ್ತೀವಿ. ನಾನು ಯಾಕೆ ಬರ್ತಾ ಇಲ್ಲ ಅನ್ನೋದು ನಾವು ಯೋಚನೆ ಮಾಡಿದೀವ? ಹೌದಾ ಇಲ್ಲ? ಅವಳಿಗೂ 2 ಕಣ್ಣು ಇರ್ತದ, ನನಗೂ 2 ಕಣ್ಣು ಇರ್ತದ, ಹೌದಾ? ಒಂದೇ ಬ್ರೈನ್ ತಾನೆ, ಎಲ್ಲರಿಗೂ ತಲೆ ಇರೋದು ಒಂದೇ ತಾನೆ, ಯೋಚನೆಗಳು ಅದರಿಂದ ಹೊರಡ್ತಾವ ತಾನೆ. ಅದು ಇಲ್ಲೋ? ಸೊ ಎಲ್ಲರೂ ಮುಂದೆ ಬರ್ಬೇಕಂದ್ರೆ ನಿಮ್ಮ ಏಕಾಗ್ರತೆಯನ್ನ ಹೆಂಗೆ ಮುಂದುವರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ಪಡಿಸ್ತೀನಿ. ಮುಖ್ಯವಾಗಿ ನಮ್ದು ವೈಯಕ್ತಿಕ ಸ್ವಚ್ಛತೆ ಬೇಕಾಗತ್ತೆ. ಫ್ರೆಶ್ನೆಸ್ ಅಂತ ಹೇಳ್ತೀವಲ್ಲ, ಏರ್ ಫ್ರೆಶ್ನೆಸ್ಸು, ಹೋಮ್ ಫ್ರೆಶ್ನೆಸ್ಸು, ಸರೌಂಡಿಂಗ್ ಫ್ರೆಶ್ನೆಸ್ಸು ಅಂತ ಹೇಳ್ತೀವಿ. ಈಗ ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗೆ ಸ್ವಚ್ಛವಾಗಿರ್ತೈತೆ ಅದೇ ರೀತಿ ನಮ್ಮ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿರ್ತದೆ. ವಿಚಾರಗಳು, ಯೋಚನೆಗಳು ಸರಿಯಾಗಿ ಬರ್ಬೇಕಂತಂದ್ರೆ ಎಷ್ಟು ಸ್ವಚ್ಛವನ್ನ ನಾವು ಅನುಭವಿಸಿರ್ತೀವಿ, ಎಷ್ಟು ಸ್ವಚ್ಛ ಯೋಚನೆಗಳನ್ನು, ಪಾಸಿಟಿವ್ ಯೋಚನೆಗಳನ್ನ ಮಾಡ್ತೀವಲ್ಲ, ಅದರಿಂದ ನಾವು ಜ್ಞಾನವನ್ನ ಸಂಪಾದಿಸ್ಬೋದು ಮತ್ತೆ ಏಕಾಗ್ರತೆಯನ್ನ ಸಂಪಾದಿಸ್ಬೇಕು. ಮಾಸ್ತ ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ನಾನು ಸರಿಯಾದ ಒಂದು ವೇದ ಹೇಳ್ಬೋದು. ಓದ್ಬೇಕಾದ್ರೆ ಏನೇನ್ ಮಾಡ್ತೀರಿ? ಬೇಗ ಪುಸ್ತಕ ಅಷ್ಟೇ ಓದ್ತಿರಲ್ಲ, ಹೌದಾ ಇಲ್ಲ? ಓಕೆ, ದೀಪ ಬಂದ್ಲು, ಅಕ್ಕ ಬಂದ್ಲು, ಅಜ್ಜಿ ಕರಿತಾ ಇದಾರೆ, ಅಲ್ಲೇನೋ ಬಿತ್ತು, ಟಿವಿಯಲ್ಲಿ ಯಾವ್ದೋ ಸೀರಿಯಲ್ ಬಂತು. ಸೊ ನಮ್ಮ ಮೈಂಡ್ ಏನಾಗುತ್ತೆ, ಡಿಸ್ಟ್ರಾಕ್ಷನ್ ಆಗುತ್ತೆ, ಹೌದಿಲ್ಲೋ? ಆಚೆ ಈಚೆ ಓಡಾಡುತ್ತೆ, ಹೌದೋ ಇಲ್ಲೋ? ಸೊ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಮನೆಯಲ್ಲಿ ಓದ್ಬೇಕಂತಂದ್ರ ಕುತ್ಕೊಂಡು ನಿಮ್ದು ಸುತ್ತಮುತ್ತಲಿನ ಪ್ಲೇಸ್, ಕೆಳಗೆ ಕುತ್ಕೊಂಡು ಹೋದ್ರಿ, ಮೇಲೆ ಕುತ್ಕೊಂಡು ಹೋದ್ರಿ, ಎಲ್ಲೇ ಕುತ್ಕೊಂಡು ಹೋದ್ರು ಸುತ್ತಮುತ್ತಲಿನ ಜಾಗ ಸ್ವಚ್ಛವಾಗಿರ್ಬೇಕು. ಒಂದೇದು. ಓದ್ಬೇಕಾಗಿರುವ ವಿಷಯವನ್ನ ಮಾತ್ರ, ಓದ್ಬೇಕಾಗಿರುವಂತ ಪುಸ್ತಕವನ್ನ ಮಾತ್ರ ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ. ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಬೇಗ ಬೇಗ ಹೇಳಿ. ಎಲ್ಲಾ ಬುಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಿ, ಹೌದಾ? ಅವಾಗೇನು, ಅಯ್ಯೋ ಇದು ಓದ್ಬೇಕು, ಅದು ಓದ್ಬೇಕು, ಅಯ್ಯೋ ಅದನ್ನ ಬರೀಬೇಕು, ಟೀಚರ್ ನಾಳೆ ನಮ್ಗೆ ಹೊಡಿತಾರೆ, ಹೊರಗಡೆನೆ ತಿಳಿಸ್ತಾರೆ ಅಂತೀವಲ್ಲೇನೆ, ಹೌದಾ? ಸೊ ಅದಾಗಬಾರ್ದಂದ್ರೆ ಒಂದೊಂದು ವಿಷಯಗಳನ್ನ ಆಯಾ ಹಂತವಾಗಿ ಪ್ರಯೋರಿಟೈಸ್ ಮಾಡ್ಬೇಕು. ಅಂದ್ರೆ ಫಸ್ಟ್ ವಿಷಯ ಯಾವ್ದಿತ್ತು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಸೆಕೆಂಡ್ ವಿಷಯ ಯಾವ್ದಿತ್ತು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಪಾಳೆ ಪ್ರಕಾರವಾಗಿ ನೀವೇನ್ ಮಾಡ್ಬೇಕು, ಒಂದೊಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಅದ್ರದ್ದು ವರ್ಕ್ ಕರೆಕ್ಟ್ ಆಗಿ ಮುಗಿಸ್ಕೋಬೇಕು.
ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patraparja Mata, Yadwad Road, Dharwad. Contact 944-8359-741, 988-6391-733.